ಸತ್ಯನಾರಾಯಣ ಸ್ವಾಮಿಯ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ಮಹಾಮಂಗಳಾರತಿ ಜೊತೆಗೆ ಸಾಕಷ್ಟು ಆರತಿಗಳನ್ನು ರಾಜೋಪಚಾರವಾದಂಥ ವಿಶೇಷವಾದಂತಹ ಷೋಡಶೋಪಚಾರವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡಿದ್ರಿ. ಮಂಗಳಾರತಿ ಆಗಿದೆ. ಇನ್ನು ಮಂಗಳಾರತಿ ಆದ ನಂತರ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ, ಅದರಲ್ಲೂ ಹಿಂದೂ ಧರ್ಮದಲ್ಲಿ ಒಂದಿಷ್ಟು ವಿಶೇಷತೆ ಇದೆ. ಯಾವುದೇ ಪೂಜಾನುಷ್ಠಾನವಾದರೂ ಪುನಃ ಷೋಡಶೋಪಚಾರ ಪುನಃ ಪೂಜೆ ಮಾಡ್ತಕ್ಕಂಥದ್ದು, ಜೊತೆಗೆ ಆರತಿ ಮಾಡ್ತಕ್ಕಂಥದ್ದು. ಹೆಣ್ಣುಮಕ್ಕಳು ಆರತಿ ಮಾಡಬೇಕು, ನಿಮಗೆ ಗೊತ್ತಿರ್ತಕ್ಕಂಥ ಹಾಡನ್ನು ಹಾಡಬೇಕು. ಹಾಡನ್ನು ಹಾಡ್ತಾ ಮನೆಗೆ ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನಗಳನ್ನು ಮಾಡಬೇಕಾದ್ರೆ ಹೆಣ್ಣು ಮಕ್ಕಳು ಯಾವತ್ತೂ ಒಂದು ಆರತಿ ಹಾಡಾಗಲಿ, ಆರತಿ ಹಾಡು ಹಾಗೆ ಇರಬೇಕಾದಂಥ ರೀತಿ ನೀತಿ ಲಕ್ಷಣವಾಗಿ ಹಣೆಗಿಡ್ತಕ್ಕಂಥ ಕುಂಕುಮ, ತಲೆಗೆ ಮುಡಿತಕ್ಕಂಥ ಹೂವು, ಕೈಗೆ ಹಾಕ್ತಕ್ಕಂಥ ಬಳೆ, ಕುತ್ತಿಗೆಯಲ್ಲಿ ಧರಿಸ್ತಕ್ಕಂಥ ಮಾಲೆಗಳು ಇವೆಲ್ಲವೂ ಬಹಳ ವಿಶೇಷವಾಗಿರಬೇಕು. ಸಂಪ್ರದಾಯಬದ್ಧವಾದಂಥ ಉಡುಗೆ ತೊಡುಗೆಗಳನ್ನು ತೊಟ್ಟು ಭಗವತಿಯನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದು ಸಾಧನೆ ಆಗುತ್ತೆ. ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದಾಗತ್ತೆ. ನಾವು ಮಾಡ್ತಕ್ಕಂಥ ಅನುಷ್ಠಾನ ಬಲದಿಂದ ನಮ್ಮ ಮನೆ ಮಕ್ಕಳು ಸಹಿತ ಸಂಸ್ಕಾರವಂತರಾಗಿರ್ತಾರೆ. ಇನ್ನು ಪುನಃ ಪೂಜೆಯಲ್ಲಿ ವಿಶೇಷವಾದಂಥ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನ ಪುನಃ ಪೂಜೆ ಮಾಡೋಣ. ಛತ್ರಂ ಧಾರಯಾಮಿ ಚಾಮ್ರಂ ವೀರ್ಯಾಮಿ. ಪ್ರತಿ ಮಾಸ ಸಂಕ್ರಾಂತಿ ಪೌರ್ಣಮಿಯ ಪರ್ವದಿನವು ಸತ್ಯನಾರಾಯಣನ ವ್ರತಕ್ಕೆ ಶುಭ ದಿನವು. ಧನಧಾನ್ಯ ಸಂತಾನ ಸೌಭಾಗ್ಯಪ್ರದವು, ಸಪಾದ ಪ್ರಸಾದದಿಂ ಪೂರ್ಣ ಫಲವು. ಜಯವು ನಿಶ್ಚಯವು, ಜಯವು ನಿಶ್ಚಯವು ಈ ವ್ರತದ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?